ಹುಡುಕದೊಡಗಿದ್ದಾನೆ. ಖಾಸಗಿ ಪೇಂಟ್ ಅಂಗಡಿಗೆ ಪೇಂಟ್ಸ್ ಡಬ್ಬಗಳನ್ನು ತುಂಬಿಕೊಂಡು ಸಾಗುತ್ತಿದ್ದ ವಾಹನ ರಸ್ತೆ ಕಾಮಗಾರಿಗಾಗಿ ಹಾಕಿದ್ದ ತಡೆಗೋಡೆ ತಪ್ಪಿಸಲು ಹೋಗಿ ಬ್ರೇಕ್ ಹಾಕಿದ ರಭಸಕ್ಕೆ ಡಿವೈಡರ್ಗೆ ಡಿಕ್ಕಿ ಹೊಡೆದು 2 ಪಲ್ಟಿ ಹಾಕಿದ್ದು ಪೇಂಟ್ ಎಲ್ಲ ರಸ್ತೆಗೆ ಬಿದ್ದು ಚೆಲ್ಲಾಪಿಲ್ಲಿಯಾಗಿದ್ದು ವಾಹನದ ಅಪಘಾತವಾದ ಸ್ಥಳದಿಂದ ಡ್ರೈವರ್ ಪರಾರಿಯಾಗಿದ್ದು ಮಾಲೀಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಖಾಸಗಿ ಟ್ರೇಡರ್ಸ್ ಅಂಗಡಿಗೆ ಪೇಂಟ್ಸ್ ಡಬ್ಬಗಳನ್ನು ಸಾಗಿಸುತ್ತಿದ್ದ ಟೆಂಪೋ ರಸ್ತೆ ಡಿವೈಡರ್ಗೆ ಹೊಡೆದ ರಭಸಕ್ಕೆ 2 ಪಲ್ಟಿ ಹೊಡೆದ ಘಟನೆ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 64 ಡಿವೈನ್ ಸಿಟಿ ಹತ್ತಿರ ನಡೆದಿದೆ. ಮಂಚೇನಹಳ್ಳಿ ಟೋಲ್ ಗೇಟ್ ಬಳಿಯಿಂದ ಚಿಕ್ಕಬಳ್ಳಾಪುರ ನಗರದ ರಾಘವೇಂದ್ರ ಟ್ರೇಡರ್ಸ್ಗೆ ಸಾಗಾಟ ಮಾಡುತ್ತಿದ್ದ ಸುಮಾರು 10 ಲಕ್ಷ ಬೆಲೆ ಬಾಳುವ ಪೇಂಟ್ಸ್ ರಸ್ತೆಗೆ ಉರುಳಿ ಇಡೀ ರಸ್ತೆ ವೈಟ್ ಪೇಂಟ್ ಗೋಡೆಯಂತಾಗಿದೆ. ಅಪಘಾತ ನಡೆದ ಸ್ಥಳದಿಂದ ಚಾಲಕ ಪರಾರಿಯಾಗಿದ್ದು ಅದೇ ವಾಹನದಲ್ಲಿದ್ದ ಮಾಲೀಕ ನಂದನ್ ಮತ್ತು ಪೇಂಟ್ಸ್ ಡೆಲಿವರಿ ಕಾರ್ಮಿಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇಬ್ಬರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಮಂಚನಹಳ್ಳಿ ಆಚೆ ಟೋಲ್ ಹತ್ರದಿಂದ ಐಟಮ್ ತೊಗೊಂಬತ್ತಾ ಇದ್ವಿ ಸರ್. 90 ಬಕೆಟ್ ಇದ್ವು. ಅವು ಆಟೋ ಬಾಡಿಗೆ ಮಾತಾಡ್ಕೊಂಡೋಗಿ ಮಾರ್ಕೆಟ್ ಹತ್ರದಿಂದ ತೊಗೊಂಡೋದ್ವಿ. ಬರೋವಾಗ ಡ್ರೈವರು ನಾನು ಫೋನ್ ಮಾತಾಡ್ತಾ ಇದ್ದೆ. ಡ್ರೈವರ್ ಪಕ್ಕದಲ್ಲಿ ಸೀಟಲ್ಲಿ ಕೂತಿದ್ದೆ. ಆಮೇಲೆ ನಾನು ಫೋನ್ ಕಟ್ ಮಾಡಿ ಹಿಂಗೆ ನೋಡೋಷ್ಟು ಒಳಗಡೆ ಡಿವೈಡ್ರಿಗೆ ಹೊಡೆದ್ಬಿಟ್ಟಿದ್ದೆ ಸರ್. ಅಷ್ಟೊತ್ತಿಗೆ ಗಾಡಿ ಪಲ್ಟಿ ಆಗ್ಬಿಟ್ಟಿತ್ತು, 2 ಪಲ್ಟಿ ಆಗ್ಬಿಟ್ಟಿತ್ತು ಸರ್. ಅಷ್ಟೇ ಗ್ಯಾಪ್ನ ಇದ್ದಿದ್ದು. ಆಮೇಲೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ರು ಸರ್. ಒಂದು ಕಾಲಲ್ಲಿ ಆಗಿದ್ದು ಸರ್. ಈ ಡ್ರೈವರ್ ಸ್ವಲ್ಪ ಸ್ಪೀಡಲ್ಲೇ ಇದ್ದ. ನಾನು ಫೋನ್ ಮಾತಾಡ್ತಾ ಇದ್ದೆ, ಡ್ರೈವರ್ ಸ್ಪೀಡಲ್ಲಿದ್ದ. ಅದು ಹೆಂಗೆ ಡಿವೈಡ್ರಿಗೆ ಹೊಡೆದು ಡಿವೈಡ್ರಿಂದ ಕಂಬಿಗೆ ಟಚ್ಚಾಗಿ ಗಾಡಿ ಪಲ್ಟಿ ಆಯಿತು ಸರ್. 2 ಪಲ್ಟಿ ಆಯಿತು ಸರ್. ಒಂದು 10 ಲಕ್ಷ ರೂಪಾಯಿ ಮಾಲ್ ಇತ್ತು ಸರ್. 90 ಬಕೆಟ್ ಇತ್ತು ಸರ್. ನಮ್ಮ ಹೆಸರು ನಂದನ್ ಅಂತ. ಇನ್ನು ರಸ್ತೆಗೆ ಉರುಳಿದ ಪೇಂಟ್ಸ್ ತುಂಬಿ ಸಾಗ್ತಿದ್ದಂತಹ ವಾಹನ ಡಿವೈಡರ್ಗೆ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಡಿವೈಡರ್ಗೆ ಹಾಕಲಾಗಿದ್ದ ತಡೆಗೋಡೆ ಮುರಿದು ರಸ್ತೆಗೆ ನುಗ್ಗಿ ಪಲ್ಟಿ ಹೊಡೆದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಘಟನೆ ನಡೆದ ಸ್ಥಳದಲ್ಲಿ ಉಂಟಾದ ಶಬ್ದಕ್ಕೆ ಭಯಭೀತರಾದ ಪಕ್ಕದ ಅಂಗಡಿಯಲ್ಲಿದ್ದ ಜನ ಕೂಡಲೇ ಸ್ಥಳಕ್ಕೆ ಧಾವಿಸಿ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಪೇಂಟ್ಸ್ ತುಂಬಿದ್ದ ಲಾರಿಯ ಚಾಲಕನ ಅತಿ ವೇಗ ಹಾಗೂ ಅಜಾಗರೂಕ ಚಾಲನೆಯೇ ಈ ಅವಘಡಕ್ಕೆ ಕಾರಣ ಎನ್ನಲಾಗ್ತಿದ್ದು ಮಾಹಿತಿ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಜೆಸಿಬಿಯನ್ನು ತರಿಸಿ ಅಪಘಾತವಾದ ವಾಹನವನ್ನು ಎತ್ತಿ ನಿಲ್ಲಿಸಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಆಮೇಲೆ ಇದು ಕಾಲೇ ಬಿಟ್ನ ಕೈ ಎತ್ತಾಗ್ತಿಲ್ಲ ಎತ್ತರಕ್ಕೆ. ಆಮೇಲೆ ಲಾಸ್ಟ್ ನಾನು ನೀರು ಕುಡಿಯೋಕೆ ಆಗ್ತಿಲ್ಲ. ಅದನ್ನ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದು ಎತ್ತರ ನಮ್ಗೆ ಹೆಂಗೆ ಎತ್ತರಿದ್ರೆ ನಮಗೆ ಗೊತ್ತಾಗ್ತಿಲ್ಲ ಸರ್. ಡ್ರೈವರ್ ಕುಡ್ಕಂತ ಒಂದಾಗಿದ್ದ ಎದ್ದಲ್ಬಿಟ್ಟು ನಾವು ಬಿಡ್ತಾನೆ. ಒಂದಾಗಿದ್ದ ಎದ್ದಲ್ಬಿಟ್ಟು ಈತ ಮೇಲೆ ಕಾಲಿದ್ನು ಏನಿದ್ನು ಒಂದಾಗಿದ್ದ ಎದ್ದಲ್ಬಿಟ್ಟು ಆಮೇಲೆ ಈತ ನಿಂತೋದ್ನು. ಲಾಸ್ಟ್ ನಾನು ಎದ್ದು ಲೆಫ್ಟ್ ಹತ್ರ ನಾನು ಕೂತ್ಕೊಂಡಿದ್ದು, ಸೆಂಟ್ರಲ್ಲಿ ಈತ ಕೂತ್ಕೊಂಡಿದ್ದು, ಡ್ರೈವರು ರೈಟ್ ಸೈಡ್